ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಸ್ಟೀಮ್ ಟರ್ಬೈನ್ ಯಾವ ಒಂದು ರೀತಿಯಿಂದ ವಿದ್ಯುತ್ತನ್ನು ತಯಾರಿಸ್ಬೋದು ಅನ್ನೋದಕ್ಕೆ ಒಂದು ಉದಾಹರಣೆ ನೋಡಿ. ಒಂದು ಡ್ರಮ್ಮಲ್ಲಿ ನೀರು ತುಂಬಿಬಿಟ್ಟು ಅದನ್ನು ಚೆನ್ನಾಗಿ ಕಾಯಿಸ್ತಾರೆ. ಕಾಯಿಸಿದ ನಂತರ ಸ್ಟೀಮ್ ಪ್ರೊಡ್ಯೂಸ್ ಆಗಿ ಇಲ್ಲಿ ವಾಲ್ವನ್ನು ಓಪನ್ ಮಾಡ್ತಾರೆ. ವಾಲ್ವನ್ನು ಓಪನ್ ಮಾಡಿದಾಗ ಟರ್ಬೈನ್ ಪ್ಲೇಟ್ಗಳಿಗೆ ಅದು ಫೋರ್ಸ್ ಆಗಿ ಈ ಥರ ಹೋಗುತ್ತೆ. ಆವಾಗ ಆ ಟರ್ಬೈನ್ ಪ್ಲೇಟ್ಗಳು ರೊಟೇಟ್ ಆಗ್ತವೆ, ತಿರುಗಲು ಸ್ಟಾರ್ಟ್ ಮಾಡಿದಾಗ ನೋಡಿ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಅದರಿಂದ ಲೈಟ್ಗಳನ್ನು ಹತ್ತಿಸ್ಬೋದು, ಹಾಗೆಯೇ ನೀರಿನ ಮೋಟ್ರನ್ನು ಸಹ ನಡೆಸ್ಬೋದು. ನೋಡಿ, ಡ್ರಮ್ಮಿನಿಂದ ಸ್ಟೀಮನ್ನು ಪ್ರೊಡ್ಯೂಸ್ ಮಾಡ್ಬೋದು. ಒಂದು ಸರಳ ವಿಧಾನ, ನಾವು ಮಾಡ್ಬೋದು, ರೈತರು ಮಾಡ್ಬೋದು. ಇದು ನೋಡಿ ಎಷ್ಟು ಸಿಂಪಲ್ ಆಗಿದೆ. ತನ್ನಷ್ಟಕ್ಕೆ ತಾನೇ ಕರೆಂಟನ್ನು ಉತ್ಪಾದನೆ ಮಾಡ್ಕೋಬೋದು ರೈತರು. ನೋಡಿ, ಒಬ್ಬ ರೈತ ಇದನ್ನು ಮಾಡಿದರೆ ಎಷ್ಟು ಸಿಸ್ಟಮೆಟಿಕ್ ಆಗಿ ಈಸಿಯಾಗಿ ಸ್ಟೀಮ್ ಟರ್ಬೈನ್ ಅಂತಾರೆ ಇದಕ್ಕೆ. ಇದರಿಂದ ಕರೆಂಟನ್ನು ಉತ್ಪಾದನೆ ಮಾಡಿಬಿಟ್ಟು ತನಗೆ ಏನು ಸವಲತ್ತು ಬೇಕೋ ಅದನ್ನು ಮಾಡಿಕೊಂಡಿದ್ದಾರೆ. ಚೆನ್ನಾಗಿದೆ ಅಲ್ವಾ?